ತ್ಯಾವರಕೊಪ್ಪದ ಹುಲಿ ಸಿಂಹಧಾಮದಲ್ಲಿ ವಿಶೇಷವಾಗಿ ಕ್ರಿಸ್ಮಸ್ ಆಚರಣೆ ಆಯೋಜಿಸಲಾಗಿತ್ತು. ಪ್ರಾಣಿಗಳ ದತ್ತು ಜಾಗೃತಿಯನ್ನು ಸಹ ಮಾಡಲಾಯಿತು. ಪುಟಾಣಿಗಳು, ಪೋಷಕರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದರು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಹ ಸಾಥ್ ಕೊಟ್ಟಿದ್ರು. ಒಂದು ಝೂಮ್ ಥಿಯೇಟರ್ ಸಹ ಅಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಪುಟಾಣಿಗಳು ಇದನ್ನು ನೋಡಿ ತುಂಬಾನೇ ಖುಷಿಪಟ್ಟರು. ಗೊಂಬೆ ಆಟದ ಶೈಲಿನಲ್ಲಿ, ತೊಗರು ಗೊಂಬೆ ಆಟದ ಶೈಲಿನಲ್ಲಿ ಒಂದು ಥಿಯೇಟರ್ನ್ನು ಸಹ ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಪ್ರಾಣಿ ಪ್ರಿಯರು, ಕಲಾವಿದರು, ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಸಹ ಇದೊಂದು ವಿಶೇಷ ಕಾರ್ಯಕ್ರಮಕ್ಕೆ ಆಯೋಜನೆಗೆ ನೆರವಾಗಿದ್ರು. ಬಹಳಷ್ಟು ಜನ ಮಕ್ಕಳು, ಪೋಷಕರು ಸಹ ಅಲ್ಲಿ ಸ್ಥಳಕ್ಕೆ ಬಂದಿದ್ರು. ಅವರೆಲ್ಲರೂ ಸಹ ಇದನ್ನು ನೋಡಿ ತುಂಬಾ ಆಸೆ ಪಟ್ಟರು. ಸಾಂತಾ ಕ್ಲಾಸ್ ವೇಷ ಧರಿಸಿದಂಥ ಒಬ್ಬ ಕಲಾವಿದರು ಸಹ ಅಲ್ಲಿದ್ರು. ಹಾಗಾಗಿ ಹುಲಿ ಸಿಂಹಧಾಮದಲ್ಲಿ ಕ್ರಿಸ್ಮಸ್ ಆಚರಣೆ ಅತ್ಯಂತ ವಿಶೇಷವಾಗಿ ನಡೆದಿದೆ. ಮಕ್ಕಳು, ಪೋಷಕರು ಇವತ್ತೇನು ರಜೆ ಇದೆ ಅಂತೇಳಿ ದೊಡ್ಡ ಸಂಖ್ಯೆಯಲ್ಲಿ ಆ ಹುಲಿ ಸಿಂಹಧಾಮಕ್ಕೆ ಬಂದಿದ್ದಾರೆ ಮಕ್ಕಳು ನೋಡ್ಲಿಕ್ಕೆ ಅಂತೇಳಿ. ಅವರೆಲ್ಲರೂ ಸಹ ಈ ವಿಶೇಷ ಕಾರ್ಯಾಚರಣೆಯನ್ನ, ಈ ಕಾರ್ಯಕ್ರಮ ನೋಡಿ ಖುಷಿ ಪಟ್ಟಿದ್ದಾರೆ. ಕ್ರಿಸ್ಮಸ್ ಹಬ್ಬ ಜೊತೆಗೆ ಇಲ್ಲಿ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನ ಒಂದು ಪಕ್ಷಿಯ ಮೂಲಕ ಬಿಡುಗಡೆ ಮಾಡಿಸಿದಂಥ ಒಂದು ಕಾರ್ಯಕ್ರಮವೂ ಸಹ ಆಗಿದೆ. ಹಾಗಾಗಿ ಈ ಹುಲಿ ಸಿಂಹಧಾಮದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ನಡೆದಿರುವಂಥದ್ದು. ಅದ್ಸರಿ, ನಾನು ದತ್ತು ತೆಗೆದುಕೊಂಡ್ರೆ ನಿಮ್ಮೆಲ್ಲರನ್ನು ಆರೈಕೆ ಮಾಡಿದ ಹಾಗಲ್ವಾ? ಸರಿಯಾಗಿ ಹೇಳಿದ್ರಿ. ಅಷ್ಟೇ ಅಲ್ಲ, ದತ್ತು ತೆಗೆದುಕೊಳ್ಳೋದ್ರಿಂದ ಮೃಗಾಲಯವನ್ನ ಮತ್ತೆ ಕಾಡಿನಲ್ಲಿರೋ ಇತರ ಪ್ರಾಣಿಗಳಿಗೂ ಕೂಡ ಉತ್ತಮ ಆವಾಸಗಳನ್ನ ಕಲ್ಪಿಸಲು ನಮಗೆ ಸಹಾಯ ಆಗುತ್ತೆ. ಜೊತೆಗೆ ದತ್ತು ಪಡೆದವರಿಗೆ ನಮ್ಮ ದತ್ತು ಪ್ರಾಣಿಗಳ ಬಗ್ಗೆ ನಿಯಮಿತವಾಗಿ ಅಪ್ಡೇಟ್ ಕೊಡಲಾಗುತ್ತೆ. ವಿಶೇಷ ಕಾರ್ಯಕ್ರಮಗಳಿಗೆ ಆಮಂತ್ರಣ ಕೂಡ ಇರುತ್ತೆ. ಸರ್ ಇಲ್ಲ ಹಂಗೆ ರೀ ಸರ್, ಹಂಗೆ ಹಾಂ ಸರ್. 2 ಫೋಟೋ 2 ಇಮೇಜ್ ಸ್ವಲ್ಪ ಐತೆ ಸರ್. ಒಳಗೆ ಬರ್ರಿ ಸರ್, ಮಧ್ಯೆ ಬರ್ರಿ, ಮಧ್ಯೆ ಬರ್ರಿ ಸರಿ ಸರ್. ಸರ್ ನನಗೆ ಬೇಕಲ್ಲ ಸರ್, ಸ್ವಲ್ಪ ಒಳಗೆ ಅಮೃತ ಸರ್. ನಾನು ಗೊತ್ತಾಗ್ತೀನ ನಿಮ್ಮೆಲ್ಲ ಜೀವನದಲ್ಲಿ ನಾನು ಇಷ್ಟೊಂದು ದೊಡ್ಡ ಬದಲಾವಣೆ ಮಾಡಬಹುದಂತ ಯೋಚಿಸೇ ಇರಲಿಲ್ಲ. ಸರಿ, ದತ್ತು ತಗೊಳ್ಳೋದಾದ್ರೂ ಹೇಗೆ? ಇದ್ರ ಬಗ್ಗೆ ಕೂಡ ನಮ್ಮ ಸಹಾಯ ಮಾಡಿ. ಖಂಡಿತ ನಾನು ಸಿದ್ಧ. ಬನ್ನಿ, ಹಾಗಾದ್ರೆ ಈಗಲೇ ಬದಲಾವಣೆ ಮಾಡೋಣ. ಮೃಗಾಲಯದಲ್ಲಿ ಒಂದು ಪ್ರಾಣಿಯನ್ನ ದತ್ತು ಪಡೆದಾಗ ನೀವು ಕೇವಲ ಆ ಒಂದು ಪ್ರಾಣಿಗೆ ಸಹಾಯ ಮಾಡ್ತಿಲ್ಲ, ನೀವು ಮೃಗಾಲಯದ ವ್ಯವಸ್ಥೆಗೆ ಸಹಾಯ ಮಾಡ್ತೀವಿ. ಮತ್ತೆ ವಿಶ್ವದಾದ್ಯಂತ ಪ್ರಾಣಿಗಳ ಸಂರಕ್ಷಣೆಗೆ ಕೊಡುಗೆ ನೀಡಬಹುದು. ಹಿಂದೆ ದತ್ತು ತೆಗೆದುಕೊಳ್ಳಿ ಮತ್ತು ನಮ್ಮ ಪ್ರಾಣಿಗಳಿಗೆ ನಾಯಕರಾಗಿ.